ಟಿಪು ನಗರದಲ್ಲಿ ಡಾಲರ್ ಸಹೋದರರ ಮೇಲೆ ಹಲ್ಲೆ. 3 ದ್ವಿಚಕ್ರ ವಾಹನದಲ್ಲಿ ಬಂದ ಯುವಕರು ಚಾಕು ಬರ್ಚಿಗಳಿಂದ ಡಾಲರ್ ಸಹೋದರರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಟಿಪು ನಗರದ ಗೌಸಿಯಾ ಸರ್ಕಲ್ ಬಳಿ ಮಂಗಳವಾರ ಸಂಜೆ ರೆಹಮತುಲ್ಲಾ ಹಾಗೂ ನ್ಯಾಮತುಲ್ಲಾ ಎಂಬುವರ ಮೇಲೆ ಹಲ್ಲೆ ನಡೆಸಲಾಗಿದೆ. ಮೂಲತಃ ರೆಹಮತುಲ್ಲಾ ಸಹೋದರರು ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ಆಗಿರುತ್ತಾರೆ. ಟಿಪು ನಗರ 5ನೇ ಕ್ರಾಸಿನಲ್ಲಿರುವ ತಮ್ಮ ತಂಗಿಯ ಮನೆಯ ಬಳಿ ಗಲಾಟೆಯಾಗುತ್ತಿದೆ ಎಂದು ಕರೆ ಬಂದ ಹಿನ್ನೆಲೆ ರೆಹಮತ್ ಸಹೋದರರು ತಂಗಿಯ ಮನೆ ಬಳಿ ಬಂದಿದ್ದಾರೆ. ಮನೆ ಹತ್ತಿರ ಗಲಾಟೆ ಮಾಡುತ್ತಿದ್ದನ್ನು ಕಂಡ ರೆಹಮತ್, ನಮ್ಮ ಮನೆಯ ಬಳಿ ಬಂದು ಏಕೆ ಗಲಾಟೆ ಮಾಡುತ್ತಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ಈ ಸಮಯದಲ್ಲಿ ಗಲಾಟೆ ಮಾಡುತ್ತಿದ್ದ ಯುವಕರು ಏಕಾಏಕಿ ರೆಹಮತ್ ಮೇಲೆ ಎರಗಿದ್ದಾರೆ. ನೋಡುತ್ತಿದ್ದಂತೆ 3 ದ್ವಿಚಕ್ರ ವಾಹನದಲ್ಲಿ ಬಂದ ಸುಮಾರು 7-8 ಯುವಕರ ಗುಂಪು ಚಾಕು ಬರ್ಚಿಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಹಲ್ಲೆಗೊಳಗಾದ ರೆಹಮತ್ ತಿಳಿಸಿದ್ದಾರೆ. ಹಲ್ಲೆಗೊಳಗಾದವರನ್ನು ಶಿವಮೊಗ್ಗದ ಸರ್ಕಾರಿ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಡಾಲರ್ ಸಹೋದರರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಲಾಟೆ ಮಾಡುತ್ತಿದ್ದವರು ನಮ್ಮ ಬಡಾವಣೆಯ ಹುಡುಗರೇ ಎಂದು ರೆಹಮತ್ ಗುರುತಿಸಿದ ಹಿನ್ನೆಲೆ ತುಂಗಾನಗರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. 5 ಗಂಟೆಗೆ ಆಗಿರೋದು, 5 ಕಾಲಿಗೆ ಗಲಾಟೆ ಆಗಿರೋದು. 5 ಗಂಟೆಗೆ ಮನೆ ನುಗ್ಗಿದ್ದಾರೆ. 5 ಕಾಲಿಗೆ ನಾನು ಹೋಗೋಷ್ಟರಲ್ಲಿ 5 ಕಾಲು 5:15 ಸರಿ ಅಪ್ಪಾಜಿ ಯಾರೋ ಗಲಾಟೆ ಮಾಡ್ತಾರೆ ಬನ್ನಿ ಅಂತ. ಆಗಲ್ಲ ಸರ್, ಏನೂ ಇಲ್ಲ. ನನ್ನ ಮಗಳು ಮನೆಗೆ ಹೋಗಿರ್ತಾರೆ. ಯಾರೋ ಒಂದು 4-5 ಜನ ಹೋಗಿ ಗಲಾಟೆ ಮಾಡ್ತಿರ್ತಾರೆ. ನನ್ನ ಮಗಳು ನನಗೆ ಕಾಲ್ ಮಾಡ್ತಾಳೆ, ಅಪ್ಪಾಜಿ ಯಾರೋ ಬಂದು ಹುಡುಗರು ಗಲಾಟೆ ಮಾಡ್ತಾರೆ, ಸ್ವಲ್ಪ ಬೇಗ ಬನ್ನಿ ಅಂತ. ನಾನು ಅಲ್ಲಿ ಹೋಗಿ ಏನಾಯ್ತು ಅಂತೇಳಿ ನೋಡೋಕ್ಕೆ ನಿಂತಿರ್ತೀನಿ. ಆ ಹುಡುಗರ ಹತ್ರ ಮಾತಾಡ್ತಾ ಇರ್ತೀನಿ, ಏನಾಯ್ತು ಯಾಕೆ ಮಾತಾಡ್ತೀರಾ ಅಂತ. ಅಷ್ಟರಲ್ಲಿ ಬಂದ್ಬಿಟ್ಟು ದಿಢೀರಂತ ಒಂದು 3 ಬೈಕಲ್ಲಿ ಒಂದು 6-10 ಜನ 9ರಿಂದ 10 ಜನ ಬಂದ್ಬಿಟ್ಟು ಬಡ್ಸಿಯಿಂದ ಅಟ್ಯಾಕ್ ಮಾಡಿಬಿಡ್ತಾರೆ. ಹಿಂದ್ಗಡೆಯಿಂದ ಎಲ್ಲ ಬಡ್ಸಿ ಹಾಕ್ಬಿಡ್ತಾರೆ, ಎಲ್ಲ ಹಿಂದೆ ಎಲ್ಲ. ಅಷ್ಟರಲ್ಲಿ ನನ್ನ ತಮ್ಮ ಸೆಂಟ್ರಲ್ಲಿ ಬಂದು ಬಿಡ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ಅವನ ಮೇಲೂ ಅಟ್ಯಾಕ್ ಆಗುತ್ತೆ. ಅವನಿಗೂ ಸಹ ಕೈಯಲ್ಲಿ ಮಚ್ಚಲ್ಲಿ ಇದು ಚಾಕು ಡ್ರ್ಯಾಗನಲ್ಲಿ ಒಂದು ಹೊಡೆತ ಬಿದ್ದಿರುತ್ತೆ. ಅವನ ಮೇಲೆ ನಲ್ಲೇ ಆಗುತ್ತೆ. ಅಕಸ್ಮಾತ್ ಅವ್ನು ನಿಲ್ತಿಲ್ಲ ಅಂತ ಹೇಳಿದ್ರೆ ಇವತ್ತು ಏನೋ ಒಂದು ದೊಡ್ಡ ಅನಾಹುತ ಆಗೋದು ಅಂತ ನಾನು ಹೇಳುತ್ತೆ. ಯಾಕಂತೇಳಿ ಅವ್ರು ಬಂದಿದ್ದೆ ಸಾಯಿಸಕ್ಕೆ, ಏನೋ ಒಂದು ಇದರಲ್ಲಿ ಮಿಸ್ ಆಗಿ ಉಳ್ಕೊಂಡಿದ್ದೀನಿ, ದೇವ್ರ ದಯೆ ಅಂತ ಅನ್ಕೊಳ್ತೀನಿ ಅಷ್ಟೇ. ಸರ್, ಯಾವ್ದ್ರಲ್ಲಿ ಬಂದ್ರು ಎಷ್ಟು ಚೆನ್ನಾಗಿತ್ತು? ಬೈಕಲ್ಲಿ ಬಂದಿದ್ರು, 3 ಬೈಕಲ್ಲಿ ಬಂದ್ರು. 3 ಬೈಕಲ್ಲಿ ಒಂದು ತ್ರಿಬಲ್ ರನ್ನಿಂಗ್ ಬಂದಿದ್ದು. ಒಬ್ಬೊಬ್ರು ತ್ರಿಬಲ್ ರನ್ನಿಂಗ್ ಅಂತ ಒಂದು 3 ಬೈಕಲ್ಲಿ ಬಂದ್ರು. 3 ಬೈಕಲ್ಲಿ ಬಂದ ತಕ್ಷಣ ದಿಢೀರ್ ಅಂತ ಅಟ್ಯಾಕ್ ಮಾಡಿದ್ರು. ಸರ್, ಈ ಹಿಂದೆ ಏನಾದ್ರು ಬಂದಿದ್ದ, ಏನೋ ಗಲಾಟೆ ಆಗಿತ್ತಾ, ಏನಕ್ಕೆ? ಸರ್, ಇಲ್ಲ, ಆ ಥರ ಏನು ಹಳೆ ದ್ವೇಷ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ. ಈಗ ಅವರು ಫೇಸ್ ನೋಡ್ತಾ ಇರೋದು ಮೊದಲನೇ ಬಾರಿಗೆ. ಯಾರು ಏನು, ಅವ್ರ ಹೆಸರು ಏನು, ಎಂಥದ್ದಂತ ನನಗೆ ಗೊತ್ತೇ ಇಲ್ಲ. ಒಟ್ಟಿನಲ್ಲಿ ಹುಡುಗರು ಏಕಾಏಕಿ ಮನೆಗೆ ಹೇಗೆ ಬರ್ತಾರೆ ಅಂತ ಅದೇ ವಿಷಯ ನನಗೆ ಗೊತ್ತಾಗ್ತಿಲ್ಲ. ನನಗೆ ಹುಡ್ಕೊಂಡು ಯಾಕೆ ಬರ್ತಾರೆ? ನಾನು ಏನ್ ಮಾಡ್ಬಿಟ್ಟೆ ಅಂತದ್ದು? ನಾನೇನಾದ್ರೂ ರೌಡಿ ಶೀಟರಾ ಅಥವಾ ಏನಾದ್ರು ಅವ್ರ ಬಿಸ್ನೆಸ್ ಅಲ್ಲಿ ಪಾಲ್ದಾರಾ? ನಾನು ಯಾವ್ದ್ರಲ್ಲೂ ಇಲ್ಲ ರೀ. ನಾನೊಬ್ಬ, ನನ್ನ ಬಿಸ್ನೆಸ್ ಆಯ್ತು. ನಾನು ಏನಾದ್ರು ಸಣ್ಣ ಪುಟ್ಟ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಜನಗಳ ಸೇವೆ ಮಾಡ್ಕೊಂಡಿರುವಂತ ವ್ಯಕ್ತಿ ನಾವು. ನನಗೂ ಅವರಿಗೂ ಸಂಬಂಧ ಇಲ್ಲ. ಅವ್ರು ಏನ್ ಮಾಡ್ತಾರೋ ಎಂತ ಮಾಡ್ತಾರೋ ನನಗೆ ಗೊತ್ತೇ ಇಲ್ಲ. ಆದ್ರೆ ದಿಢೀರ್ ಅಂತೇಳಿ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ಅದು ಏನಂತೇಳಿ ಪೊಲೀಸರೇ ತನಿಖೆ ಮಾಡ್ಬೇಕಷ್ಟೇ. ನಿಮಗೆ ಎಲ್ಲೆಲ್ಲಿ ಹೊಡ್ತಾ ಬಿದ್ದಿದೆ? ನಿಮ್ಮ ಹೆಸರು ಮತ್ತು ಇನ್ನೊಬ್ಬರ ಹೆಸರು? ನನ್ನ ತಮ್ಮ ನ್ಯಾಮತ್ ಅಂತ, ಅವನಿಗೂ ಸಹ ಹೊಡ್ತಾ ಬಿದ್ದಿದೆ. ಅವನಿಗೂ ಕೈ ಎದೊಳಕ್ ಆಗ್ತಾ ಇಲ್ಲ, ಕೈಗೂ ಹೊಡ್ತಾ ಬಿದ್ದಿದೆ. ಬಡ್ಸಿಯಿಂದ ಕೈಯಿಂದ ಹೊಡೆದಿದ್ದಾರೆ. ನಿಮಗೆ ಎಲ್ಲೆಲ್ಲ ಅಟ್ಯಾಕ್ ಆಗಿದೆ? ನನಗೆ ಹಿಂದ್ಗಡೆ ಹಾಕ್ಬಿಟ್ಟಾರೆ, ತೋರ್ಸಕ್ ಆಗ್ತಾ ಇಲ್ಲ, ಕೈ ಎದೊಳ್ತಾ ಇಲ್ಲ. ಹಿಂದ್ಗಡೆ ಅಟ್ಯಾಕ್ ಆಗಿದೆ, ಹಿಂದ್ಗಡೆ ಬಡ್ಸಿ ಚುಟ್ಬಿಟ್ಟಿದ್ದಾರೆ.